ಹ್ಮ್. ಆ ಕೈಯನ್ನೇ ದಿಟ್ಟಿಸಿ ನೋಡ್ತಾ ಇರಿ. ನಿಮಗೆ ಗೊತ್ತಾಗ್ತದೆ ಅದು ಯಾರು ಅಂತ ನೋಡಿ. ಫೀಲ್ ಆಗ್ತಾ ಇದೆ ಆದ್ರೆ ಕಾಣಿಸ್ತಾ ಇಲ್ಲ. ಓಕೆ. ಇನ್ನು ಸ್ವಲ್ಪ. ಕೈಯಲ್ಲೇನೋ ಹರಿದಾಡೋ ತರ ಅನಿಸ್ತಾ ಇದೆ ಅಂಗೈಯಲ್ಲಿ. ಹ್ಮ್. ಅದೇ ನೋಡಿ, ಅದನ್ನೇ ಗಮನಿಸಿ. ಏನು ಅಂತ ಗೊತ್ತಾಗ್ತದೆ ನಿಮಗೆ. ಏನೋ ಇದೆ. ಹ್ಮ್. ಅನಿಸ್ತಾ ಇದೆಯಾ? ಹ್ಮ್. ನೋಡಿ, ಅದು ಯಾರೋ ಎಳಿತಾ ಇದ್ದಾರೆ, ಏನ್ ಸಿಗ್ತಾ ಇದೆ ನೋಡಿ. ಯಾಕೆ ಹಾಗಾಗ್ತಾ ಇದೆ ನೋಡಿ, ಗೊತ್ತಾಗ್ತದೆ. ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರಲ್ಲ ಆ ತರ ಹೇಳ್ತಾರೆ. ಹ್ಮ್. ಓಕೆ. ಅದು ಹಾಗೆ ಬಿಡಿ, ಆಮೇಲೆ ನೋಡೋಣ. ಅವರು ಅಂತ ಕಾಣಿಸ್ತಾ ಇಲ್ಲ. ಹ್ಮ್. ನೀವು ಸಂಪೂರ್ಣವಾಗಿ ನನ್ನ ಮಾತುಗಳನ್ನೇ ಕೇಳಬೇಕು. ನನ್ನ ಮಾತಿನ ಹಾಗೆಯೇ ನೀವು ಕಲ್ಪನೆಯನ್ನು ಮಾಡ್ತಾ ಹೋಗಿ. ಹೋಗಿ ಮನೆ ಹತ್ರ ಹೋಗಿ, ಮನೆ ಒಳಗಡೆ ಎಲ್ಲ ಹೋಗಿ, ಯಾರಿದ್ದಾರೆ ನೋಡಿ, ನೀವೆಲ್ಲಿದ್ದೀರಿ ನೋಡಿ. ಮುಂಚಿನ ಮನೆದು. ವೆರಿ ಗುಡ್. ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ನೋಡಿ. ಹ್ಮ್. 25 ವರ್ಷ ಇರುತ್ತೆ ಅಷ್ಟೇ. ವೆರಿ ಗುಡ್. ಏನಾಗಿದೆ, ಗಂಡ ಹೆಣ್ಣು? ಇನ್ನು ಹೆಣ್ಣು, ವೆರಿ ಗುಡ್. ಏನ್ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ. ಈ ಅಯ್ಯಂಗಾರ್ ತರ ಸೀರೆ ಉಟ್ಕೊಂಡಿದ್ದಾರೆ. ವೆರಿ ಗುಡ್. ಆಮೇಲೆ ತುಂಬಾ ಕುಂಕುಮ ಬೆರಳಿಗೆ ಕೈಗೆ. ಹ್ಮ್. ಅದು ಯಾವ ವೆರಿ ಗುಡ್. ಅದು ಯಾವ ರಾಜ್ಯ ಅಂತ ಏನಾದ್ರು ಗೊತ್ತಾಗ್ತದ ನೋಡಿ. ಮನೆಯಲ್ಲಿದ್ದೀವಿ. ನನ್ ಬಾಗ್ಲಿ ಒಳಗ್ ಕಾಲಿಟ್ಟಾಗೆ ಅವಳ ಮುಖ ಕಾಣಿಸ್ತು. ವೆರಿ ಗುಡ್. ನನ್ನ ನಲ್ ನಗ್ತಾ ನೋಡಿದ್ಲು. ವೆರಿ ಗುಡ್. ನೋಡಿ ಮತ್ತೆ ಈ ಅಲ್ಲಿ ಯಾರೇ. ದೇವ್ರ ಫೋಟೋದಲ್ಲಿ ಹೇಗೆ ಮುಖ ಖರವಾಗಿರುತ್ತೆ ಹಾಗೆ ಇದ್ದಾರೆ. ತುಂಬಾ ಹ್ಮ್. ಚಿಕ್ಕದಾದ ಮುಖ. ವೆರಿ ಗುಡ್. ಸೀರೆ ಮಾತ್ರ ಆ, ಹ್ಮ್. ಆ, ಹ್ಮ್. ಕನಕಾಂಬರ ಕಲರ್ ಸೀರೆ. ಹ್ಮ್. ತಿರುಗಿ ನೋಡಿರೋದಷ್ಟೇ ನಾನು. ಹ್ಮ್. ನೋಡಿ ಆ ಮನೆಯೆಲ್ಲ ಸುತ್ತಾಡಿ ನೋಡಿ, ಮನೆ ಹೇಗಿದೆ ನೋಡಿ. ಮತ್ತೆ. ಹ್ಮ್. ಪುಟ್ಟಿ ಮನೆ ತರ ಇದೆ. ವೆರಿ ಗುಡ್. ಏನ್ ಭಾಷೆ ಮಾತಾಡ್ತಿದ್ದಾಳೆ ಅವಳು? ಗೊತ್ತಾಗ್ತಾ ಇದೆಯಾ? ಮದುವೆ ಆಗಿದೆ ಅಂತ ವೆರಿ ಗುಡ್. ಗೊತ್ತಾಗಿದ್ದು ಫಸ್ಟ್ ಟೈಮ್. ಹ್ಮ್.
ಏನು ನೋಡಿ, ಅವ್ರ ಯಜಮಾನ್ರು ಏನ್ ಮಾಡ್ತಾ ಇದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಮನೇಲಿ ಯಾರ್ಯಾರು ಇದ್ದಾರೆ ನೋಡಿ. ಯಾರು ಕಾಣ್ತಾರೆ. ಹ್ಮ್, ವೆರಿ ಗುಡ್. ಅವರು ಗಂಡ ಮಕ್ಕಳು ಕಾಣಿಸ್ತಾರ ನೋಡಿ. ಇರ್ತಾ ಇದ್ರ. ಹ್ಮ್ ಹ್ಮ್. ಮನೆ ಕಾಣ್ತಾ ಇದೆ, ಮನೆ ನೋಡ್ತಾ ಇದ್ದೇನೆ, ಬಾವಿ ಕಾಣ್ತಾ ಇದೆ. ಅವಳ ಹೆಸರು ಏನಾದ್ರು ಗೊತ್ತಾಗ್ತದ ನೋಡಿ. ಕನಿಕಾ. ಏನು? ಕನಿಕಾ. ಓಕೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ, ಅವಳ ದಾಂಪತ್ಯ ಜೀವನ, ವೈವಾಹಿಕ ಜೀವನ ಹೇಗಿತ್ತು ಗಮನಿಸಿ, ಗೊತ್ತಾಗುತ್ತೆ ನೋಡಿ. ಮನೇಲಿ ಯಾರು ಇಲ್ಲ. ಮನೇಲಿ ಓಕೆ. ಅಂದ್ರೆ ಅವಳ ಮುಂದಿನ, ಅವಳ ಜೀವನದಲ್ಲಿ ಹೇಗಿತ್ತು, ಅದನ್ನ ಮುಂದೆ ಹೋಗಿ ಸ್ವಲ್ಪ. ಅವಳೊಂದು 30-40 ವರ್ಷ ಹೀಗೆ. ಅವಳು ಮುಂದೆ ಏನಾದ್ಲು ನೋಡಿ. ಅವ್ರ ಮನೆ ತುಂಬಾ ಬುಕ್ಸ್ ಇದೆ. ವೆರಿ ಗುಡ್. ಯಾವ ಭಾಷೆ, ಓದ್ತೆ. ಹ, ಏನ್ ಲ್ಯಾಂಗ್ವೇಜ್ ಇದೆ ನೋಡಿ ಅದು ಬುಕ್ಸ್ ಅಲ್ಲಿ. ತೆಲುಗು ಗೊತ್ತಾ? ಅನ್ಸುತ್ತೆ. ಹ್ಮ್. ತೆಲುಗು ಅನ್ಸುತ್ತೆ. ಕನ್ನಡ, ತೆಲುಗು. ಇಲ್ಲ ತಮಿಳು. ಅವಳಿಗೆ ಮದುವೆ ಆಗಿದೆಯಾ ನೋಡಿ. ಹ್ಮ್. 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 ಆಗಿದೆಯಾ? ಹ್ಮ್. ಅಂದ್ರೆ ಯಾರಿಗೂ ಕಾಯೋ ತರಾನೇ ಕಾಣಿಸ್ತಾ ಇದೆ ಅವ್ರು. ಹ್ಮ್. ಯಾರಿಗೋಸ್ಕರ ಕಾಯ್ತಾ ಇದ್ದಾಳೆ ನೋಡಿ, ಯಾರು ಬಂದ್ರು ನೋಡಿ. ಸ್ವಲ್ಪ ಮುಂದಕ್ಕೆ ಹೋಗಿ, ಅವಳ ಮುಂದೆ ರೋಡಾಗಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗುತ್ತೆ ನಿಮಗೆ ನೋಡಿ, ಯಾರಿದ್ದಾರೆ, ಯಾರಿಗೋಸ್ಕರ ಕಾಯ್ತಾ ಇದ್ದಾಳೆ.
ಮುಂಚೆಯಲ್ಲಿ ಬರ್ತಾರೆ ನೋಡ್ರಿ. ಹ್ಮ್. ಯಾರೋ ಒಬ್ರು ಬರ್ತಾ ಇದ್ದಾರೆ ಮನೆಗೆ. ಹ್ಮ್. ನೋಡಿ ಯಾರವರು? ಗಂಡನೇ ಇರ್ಬೋದು. ಯಾರು? ಅವ್ರ ಗಂಡನೇ ಇರ್ಬೋದು. ಓಕೆ. ಅವರಿಗೆ ಎಷ್ಟು ಜನ ಮಕ್ಕಳಿದ್ರು ನೋಡಿ? ಮಕ್ಕಳು ಕಾಣ್ತಿಲ್ಲ. ಹ್ಮ್. ಮಕ್ಕಳು ಕಾಣಿಸ್ತಾ ಇಲ್ಲ. ಓಕೆ. ಅವರಿಬ್ಬರ ದಾಂಪತ್ಯ ಜೀವನ ಹೇಗಿತ್ತು ನೋಡಿ? ಅವರಿಬ್ರು ಲವ್ ರಿಲೇಶನ್ಶಿಪ್ ಅವರಿಬ್ರು ಹೇಗಿತ್ತು ನೋಡಿ? ನಾವು ತುಂಬಾ ಪ್ರೀತಿಸ್ತಾ ಇದ್ವು ಅನ್ಸುತ್ತೆ. ಓಕೆ. ನಿಮಿಷ. ಅವಳು? ಅವಳು ತುಂಬಾ ಪ್ರೀತಿಸ್ತಾ ಇದ್ಲು. ವೆರಿ ಗುಡ್. ಅವರು ಮುಂದೆ ಎಷ್ಟು ವರ್ಷ ಜೀವನ ಪೂರ್ತಿ ಬದುಕಿದ್ರು ನೋಡಿ? ಅವಳು ವಯಸ್ಸಾದ್ಮೇಲೆ ಬದುಕೇ ಇಲ್ಲ. ವಯಸ್ಸಾದ್ಮೇಲೆ? ಬದುಕೇ ಇಲ್ಲ. ಓಕೆ. ಎಷ್ಟು ವರ್ಷ ಬದುಕಿದ್ರು ನೋಡಿ? ಎಲ್ಲಿವರೆಗೂ ಇದ್ರು? ಅಥವಾ ಅವರ ಆ ವ- ಆ ಆ ಲೈಫಲ್ಲಿ ಅವರಿಗೆ ಮಕ್ಕಳು ಆದ್ವಾ ಇಲ್ಲ ನೋಡಿ? ಹ್ಮ್. ಇಲ್ಲ. ಅವನು ವಯಸ್ಸಾಗೋವರೆಗೂ ಒಂಟಿಯಾಗೇ ಇದ್ದ. ಯಾರು? ಗಂಡ. ಒಂಟಿಯಾಗಿದ್ದ. ಓಕೆ. ಅವಳು? ಅವಳಿಲ್ಲ. ಹೌದಾ? ಮಕ್ಕಳು ಆಗ್ಲಿಲ್ವಾ ಅವರಿಗೆ? ಹ್ಮ್. ಓಕೆ. ಅವಳು ಯಾಕೆ ಸತ್ತೋದ್ಲು ನೋಡಿ? ಹ್ಮ್. ಬಾವಿ ಕಾಣಿಸ್ತಾ ಇದೆ. ಓಕೆ. ಮೋಸ್ಟ್ಲಿ ಬಿದ್ದಿರು. ಬಾವಿಗೆ ಏನಾದ್ರೂ ಹಾರಿಲ್ಲ ನೋಡಿ? ಅದೇ ಅದೇ ಬಾವಿನೇ ಕಾಣಿಸ್ತಾ ಇದೆ. ವೆರಿ ಗುಡ್. ನೋಡಿ, ಸ್ವಲ್ಪ ಇನ್ನೂ ಗಮನಿಸಿ ನೋಡಿ, ಅವಳು ಏನಾದ್ರೂ ಬಾವಿಗೆ ಏನಾದ್ರೂ ಬಿದ್ದಿದ್ದಾಳೆ ನೋಡಿ? ಹ್ಮ್. ಹ್ಮ್. ಇಲ್ಲ. ಹ್ಮ್. ಇಲ್ಲ. ಓಕೆ. ಮತ್ತೆ ಹೇಗೆ ಅವಳಿಗೆ ಹೇಗೆ ಸಾವು ಬಂತು ನೋಡಿ ಸ್ವಲ್ಪ? ಹೇಗೆ ಪ್ರಾಣ ಬಿಟ್ಲು ಅವಳು ನೋಡಿ? ಅವ್ಳು ಕೂತಲ್ಲೇ ಬಿಟ್ಟಿದ್ದಾಳೆ ಪ್ರಾಣ. ಓಕೆ. ಏನಾಗಿತ್ತು ನೋಡಿ? ಏನಾಗಿತ್ತು ನೋಡಿ ಅವಳಿಗೆ? ಎಷ್ಟು ವರ್ಷ ಆಗಿತ್ತು ಪ್ರಾಣ ಬಿಟ್ಟಾಗ? ಏನಾಗಿತ್ತು? ಗೊತ್ತಾಗುತ್ತೆ ನೋಡಿ.
ಯಾರೋ ಹೊಡೆದ ಹಾಕಿರ್ಬೋದು. ಯಾರೋ. ಯಾರೋ ಹೊಡೆದಿರ್ಬೋದೇನೋ. ಯಾರೋ ಹ್ಮ್. ಹೊಡೆದಾಕಿರ್ ಹಸಿ. ಹ್ಮ್. ಯಾರು ಅಂತ. ಯಾಕೆ ಹೊಡೆದಾಕಿದ್ದಾರೆ ನೋಡಿ. ಏನಾಯ್ತು ಆ ಇನ್ಸಿಡೆಂಟ್ ಏನಾಯ್ತು ನೋಡಿ ಸ್ವಲ್ಪ ಗೊತ್ತಾಗ್ತದೆ ಗಮನಿಸಿ. ಅವಳು ಸಾಯೋದಕ್ಕಿಂತ ಮುಂಚೆ ಏನು ಇನ್ಸಿಡೆಂಟ್ ನಡೀತು ಅಂತ ನೋಡಿ ಗೊತ್ತಾಗುತ್ತೆ. ಇದೆಯಾ ಯಾಕೆ ಸಾಯಿಸಿದ್ರು ಅಂತ ಏನಾದರೂ ಗೊತ್ತಾಗ್ತಾ ಇದೆಯಾ? ಗೊತ್ತಾಗುತ್ತೆ ನೋಡಿ. ತನಗ್ ಬಂದೇನೋ ಸಾಧಿಸಿರ್ಬೋದು. ಹ್ಮ್. ಏನಾದ್ರೂ ಒಬ್ಳೇ ಇರ್ತಾ ಇದ್ಲಲ್ವಾ. ಹ್ಮ್. ಯಾರು ಇದ್ದೇ ಈ ಸಮಯದಲ್ಲಿ ಕಳ್ತನ ಬಂದು ಏನಾದ್ರು ಸಾಧಿಸಿರ್ಬೋದು. ಓಕೆ. ಈಗ ಅವಳು ಸಾಯಿಸಿದ್ರಲ್ವಾ, ದೇಹದಿಂದ ಆತ್ಮ ಹೊರಗಡೆ ಬರ್ತದಲ್ವಾ. ಹೊರಗಡೆ ಬಂದ ತಕ್ಷಣ ಸತ್ತಿರುವ ತನ್ನ ದೇಹವನ್ನು ನೋಡಿ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ರೋದನೆ. ಹ್ಮ್. ದುಃಖ ಆಗ್ತಾ ಇದೆ ಅವನಿಗೆ. ಯಾಕೆ ದುಃಖ ಆಗ್ತಾ ಇದೆ? ಅವ್ಳ ಗಂಡನ ಮೇಲೆ ಪ್ರೀತಿ ಇತ್ತು. ಓಕೆ. ಏನೋ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಅವ್ಳ ಮುಖದಲ್ಲಿ ತೇಜಸ್ಸು, ವರ್ಚಸ್ಸು, ವಿದ್ಯಾರ್ಥಿ ಹ್ಮ್. ಅವಳಿಗೇನೋ ಆಸೆ ಇತ್ತೇನೋ. ಓಕೆ. ಏನ್ ಮಾಡಿ ಸಾಯಿಸಿದ್ರು ನೋಡಿ ಈಗ ಗೊತ್ತಾಗ್ತದೆ. ಕೂಡಿದ್ದಂಗಿದ್ದಾರೆ ಅನ್ಸುತ್ತೆ. ಹ್ಮ್. ಮಲಗಿದ್ದಾರೆ. ಅವಳು ಹೀ- ಎಲ್ಲೋ ಶಾರ್ಪ್ ಆಬ್ಜೆಕ್ಟ್ ತಾಗಿದೆ ಅವಳಿಗೆ. ಹ್ಮ್. ಹಂಗೆ ಕುಂಟಲ್ಲಿ ಕುಸಿದ್ ಬಿದ್ದಿದ್ದಾಳೆ. ಓಕೆ. ಓಕೆ. ಹೇಗಿದೆ ಅವಳ ಫೀಲಿಂಗ್ಸ್ ಹೇಗಿದೆ ಈಗ? ಹ್ಮ್. ಏನ್ ಅನಿಸ್ತಾ ಇದೆ ಅವಳಿಗೆ ಈಗ? ನೀನು ಸಾಧನೆ ಮಾಡ್ಲಾರ್ದೆ ಸತ್ಯ. ಓಕೆ. ಓಕೆ. ಆ ಚಿತೆಯಲ್ಲಿ ಆ ದೇಹವನ್ನು ಸುಡ್ತಾ ಇದ್ದಾರಲ್ವ, ಆ ದೇಹಕ್ಕೆ ಆ ಎಲ್ಲ ಅವಳ ನೋವು, ಅಸಮಾಧಾನ, ಅತೃಪ್ತಿ ಎಲ್ಲವನ್ನ ರಿಲೀಸ್ ಮಾಡಿಬಿಡಿ. ಎಲ್ಲವೂ ಕೂಡ ಹೋಗಿ ಆ ಚಿತೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದೆ. ಆಯ್ತಾ? ಯಾವ ಅಸಮಾಧಾನವೂ ಬೇಡ, ಯಾವ ಅತೃಪ್ತಿ, ಆ, ಅಶಾಂತಿ, ನೋವು, ಏನೇನೆಲ್ಲ ಆ ಆತ್ಮಕಲ್ಲಿ ಆ ಕ್ಷಣದಲ್ಲಿ ಕಾಡ್ತಾ ಇದೆಯೋ ಆ ಎಲ್ಲ ನೋವನ್ನು ಕೂಡ ಹೇಗೆ ಆ ದೇಹವನ್ನ ಅಲ್ಲೇ ಬಿಟ್ಟು ಬಂದ್ರು ಅದೇ ರೀತಿ ಆ ಎಲ್ಲ ಎಮೋಷನ್ಸ್ ಕೂಡ ಆ ದೇಹದೊಂದಿಗೆ ಬಿಟ್ಟು ಬರ್ತಾ ಇದ್ದಾಳೆ. ಹಾಗಾಗಿ ಎಲ್ಲವನ್ನ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಎಲ್ಲ ರಿಲೀಸ್ ಮಾಡಿ, ಆ ದುಃಖ, ಅಸಮಾಧಾನ, ಅತೃಪ್ತಿ ಎಲ್ಲವನ್ನ ರಿಲೀಸ್ ಮಾಡಿ.
ಹೋಗ್ತಾ ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ಹೋಗಿ ರಿಲೀಸ್ ಆಗ್ತದೆ, ಆ ಬೆಂಕಿಯಲ್ಲಿ ಬೀಳ್ತದೆ, ಮನಸ್ಸು ಹಗೂರ ಆಗ್ತದೆ, ಖುಷಿ ಆಗ್ತದೆ. ಓಕೆ, ವೆರಿ ಗುಡ್. ಹಾಗೆ ಅವರು ಯಾರು ಅವಳನ್ನ ಸಾಯಿಸಿದ್ರಲ್ವಾ, ಅವರನ್ನು ಕೂಡ ಕ್ಷಮಿಸಿ ಬಿಡ್ಲಿ. ಕ್ಷಮಿಸಿ, ಅವ್ರ ಮೇಲೆ ಯಾವುದೇ ರಾಗ ದ್ವೇಷ ಅಸೂಯೆ ಯಾವುದು ಇರುವುದು ಬೇಡ. ಎಲ್ಲವನ್ನ ಕ್ಷಮಿಸಿ, ಏನು ಇಟ್ಕೊಳ್ಬಾರ್ದು. Okay? ಆ ಘಟನೆಯನ್ನ ಅಸೆಟ್ ಮಾಡಿ ಏನಾಗ್ಬೇಕು ಅಂತ ಇತ್ತು ಅದೇ ಆಗಿದೆ ಅಂತ. ಓಕೆ, ಈಗ ಮನಸ್ಸು ಹಗೂರವಾಗ್ತಾ ಇದೆ. ಆ ಎಲ್ಲ ದುಃಖ ದುಗುಡ ಎಲ್ಲ ಅಲ್ಲಿ ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಈಗ ಗಮನಿಸಿ ಅವಳಿಗೆ ಏನ್ ಫೀಲ್ ಆಗ್ತಾ ಇದೆ ನೋಡಿ. ಏನಾಗ್ತಾ ಇದೆ? ಇನ್ನು ಕೋಪ ಇದೆ. ಏನ್ ಕೋಪ ಇದೆ? ಸಾಯಿಸಿರೋರ್ ಮೇಲೆ ಕೋಪ ಇದೆ. ಓಕೆ, ಅವ್ರನ್ನ ಕ್ಷಮಿಸಿ ಬಿಡಿ. ಅವ್ರನ್ನ ಕ್ಷಮಿಸಿ, ಆ ಕೋಪ ಇಟ್ಕೊಳ್ಬಾರ್ದು. ಅದು ಹೀಗಾಗ್ಬೇಕು ಅಂತ ಇತ್ತು ವಿಧಿ, ಅದಾಗ ಹಾಗಾಗಿದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿ ಅವ್ರನ್ನೆಲ್ಲ ಕ್ಷಮಿಸಿ. ಕ್ಷಮೆ ಇರಲಿ, ಕ್ಷಮಾ ಗುಣ ಅನ್ನೋದು ಮನುಷ್ಯನ ದೊಡ್ಡ ಗುಣ. ನೀವು ಕ್ಷಮಿಸಿಲ್ಲ ಅಂದ್ರೆ ಅದು ಮತ್ತೆ ನಿಮ್ಮನ್ನು ಕರ್ಮವಾಗಿ ಕಾಡ್ತಾ ಇರ್ತದೆ. ಹಾಗಾಗಿ ಅವ್ರನ್ನ ಕ್ಷಮಿಸಿ ಬಿಡಿ. ಜೀವನ ಇಲ್ಲ ಅವ್ರನ್ನ ಅವ್ರ ಮೇಲೆ ಕೋಪ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಅವ್ರನ್ನ ಕ್ಷಮಿಸಿ ಬಿಡಿ. ಫಾರ್ಗಿವ್ನೆಸ್. ಕ್ಷಮಿಸಿ ಪೂರ್ತಿ. ಅವರ ಮೇಲಿನ ಕೋಪ ಏನಿದೆ ಅದನ್ನೆಲ್ಲ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಚಿತೆಯ ಬೆಂಕಿಗೆ ರಿಲೀಸ್ ಮಾಡಿ ಅವರನ್ನ ಕ್ಷಮಿಸಿ. ಅವ್ರ ಮೇಲೆ ಏನು ಇಟ್ಕೊಳ್ಬಾರ್ದು. ಯಾವ ಕೋಪ, ಕ್ರೋಧ, ಅಸಮಾಧಾನ ಏನು ಇಟ್ಕೊಳ್ಬಾರ್ದು. ಹಾಗೆ ಕ್ಷಮಿಸಿ ಬಿಡಿ. ಕ್ಷಮಾ ಕ್ಷಮಾದಯತ್ರಿ. ಕ್ಷಮಿಸಿ ಬಿಡಿ. ಏನ್ ಫೀಲ್ ಆಗ್ತಾ ಇದೆ ನೋಡಿ ಈಗ. ಹ್ಮ್. ಏನ್ ಫೀಲ್ ಆಗ್ತಾ ಇದೆ ಅವಳಿಗೆ? ಅವ್ಳು ಸಾಯಿಸಿದಾಗ ಅವ್ಳು ಪ್ರೆಗ್ನೆಂಟ್ ಇದ್ಲು. ಓಕೆ. ಕ್ಷಮ್ಸಕ್ ಆಗ್ತಾ ಇಲ್ಲ. ಹ್ಮ್. ಅವ್ರು ಸೀರೆ ಅಡ್ಡ ಕಟ್ಟಿದ್ರು ಅನ್ಸುತ್ತೆ, ಅದು ಮೋಸ್ಟ್ಲಿ ಅದ ಪ್ರೆಗ್ನೆನ್ಸಿ ಇರ್ಬೇಕು. ಹ್ಮ್. 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 ಓಕೆ, ಇರ್ಲಿ. ಅವರನ್ನ ಕ್ಷಮಿಸಿ. ಯಾಕೆಂದ್ರೆ ಈಗ ಯಾರು ಯಾರು ಅಂತ ಗೊತ್ತಾಗ್ತದೆ. ಹ್ಮ್, ಯಾರು ಅಂತ ನೋಡಿ ಹೋಗಿ ಗೊತ್ತಾಗ್ತದೆ. ಸ್ವಲ್ಪ ದೀರ್ಘವಾಗಿ ಗಮನಿಸಿ.
ಯಾರು ಅಂತ ಗೊತ್ತಾಗ್ತದೆ, ಮತ್ತೆ ಯಾಕೆ ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಒಂದ್ ವೇಳೆ ಬೈ ಮಿಸ್ಟೇಕು ಆಗಿರ್ಬೋದಲ್ವಾ. ಇಷ್ಟ ಗಂಡ ಜೊತೆಲಿದ್ರೆ ಉಳಿತಾ ಇದ್ಲೇನೋ ಅವ್ರು. ಹ್ಮ್. ಪಾಪ ಅವಳ ಮೇಲೆ ಹೋದ್ರೆ ಹ್ಮ್. ಅವ್ರು ಯಾರು ಇರ್ಲಿಲ್ಲಲ್ಲ. ಓಕೆ. ಯಾರು ಸಾಯಿಸಿದ್ರು ಅಂತ ನೋಡಿ. ಯಾಕೆ ಸಾಯಿಸಿದ್ರು ಅಂತ. ಕಳ್ಳತನ ಮಾಡ್ಲಿಕ್ಕ. ಹೌದು ಮುಖ ಕಾಣ್ತಾ ಇದೆ. ಮುಖ ಕಾಣ್ತಾ ಇದೆಯಾ? ಓಕೆ. ಇರ್ಲಿ, ಅವ್ರನ್ನ ಕ್ಷಮಿಸಿ ಬಿಡಿ. ಯಾವುದೇ ಏನಾಗಬೇಕು ಅಂತ ಇತ್ತು ಅದು ನಡೆದಿದೆ. ಹಾಗಾಗಿ ಅವ್ರ ಮೇಲೆ ಏನು ಇಟ್ಕೊಳ್ಳೋದು ಬೇಡ. ಅದು ಕೂಡ ಒಂದು ಆತ್ಮದ ಪ್ಲಾನೇ ಇರ್ತದೆ. ಆಯ್ತಾ? ಸೊ ಹಾಗಾಗಿ ಅದು ಸೋಲ್ ಪ್ಲಾನ್ ಆಗಿರೋದ್ರಿಂದ ನಾವೇನು ಎಮೋಷನಲ್ ಆಗಿ ಏನು ಇಟ್ಕೊಳ್ಬಾರ್ದು. ಸ್ವೀಕಾರ ಮಾಡಿ ಅವ್ರನ್ನೆಲ್ಲ ಕ್ಷಮಿಸಿ ಬಿಡಿ. ಕ್ಷಮಿಸುವುದು ಮನುಷ್ಯನ ದೊಡ್ಡ ಗುಣ. ಹಾಗೆ ಅವ್ರನ್ನೆಲ್ಲ ಕ್ಷಮಿಸಿ ಬಿಡಿ. ಕ್ಷಮೆ ಮಾಡಿ, ಕ್ಷಮೆ ಮಾಡಿ, ಕ್ಷಮೆ ಮಾಡಿ. ಏನಾಗ್ತಾ ಇದೆ? ರಿಲೀಫ್ ಅನ್ಸ್. ವೆರಿ ಗುಡ್. ಈಗ ನೀವು ಸುತ್ತಲೂ ಗಮನಿಸಿ. ಕೆಲವು ಮಹಾತ್ಮರು, ಡಿವೈನ್ ಎನರ್ಜಿಗಳು, ಗುರುಶಕ್ತಿಗಳು, ದೈವಶಕ್ತಿಗಳು ಕಾಣಿಸ್ತಾ ಇದ್ದಾರೆ ನಿಮಗೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ? ಯಾರೆಲ್ಲ ನಿಮ್ಮ ಸುತ್ತಲೂ ನಿಂತಿದ್ದಾರೆ ನೋಡಿ. ಬಾಬಾಜಿ ಕಾಣಿಸ್ತಾ. ವೆರಿ ಗುಡ್. ಮತ್ತೆ ವೆರಿ ಗುಡ್. ಮತ್ತೆ ಮತ್ತೆ ಯಾರು ಕಾಣ್ತಾ ಇದೆ? ಹ್ಮ್. ರಾಘವೇಂದ್ರ ಸ್ವಾಮಿ. ಓಕೆ. ಅಲ್ಲಿ ನಾ ಏನಾದರೂ ಕಾಣಿಸ್ತಾ ಇದ್ದೀನಾ ನೋಡಿ. ಇದೆಯಾ? ವೆರಿ ಗುಡ್. ಹಾಗೆಯೇ ಆ ಆತ್ಮ ಮೇಲಿನ ಉನ್ನತ ಲೋಕಕ್ಕೆ ಹೋಗ್ತದೆ. ಅಲ್ಲಿ ಮುಂದೆ ಯಾವ ಲೋಕಕ್ಕೆ ಹೋಯಿತು, ಅಲ್ಲಿ ಎಷ್ಟು ದಿವಸ ಇತ್ತು ಅಂತ ನೋಡಿ. ಗೊತ್ತಾಗ್ತಾ ಇದೆಯಾ? ಹ್ಮ್ ಹ್ಮ್. ವೆರಿ ಗುಡ್. ಅದರ ನಂತರ ನೀವು ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ. ಯಾವ ಜನ್ಮ ತಗೊಂಡ್ರಿ? ಅದರ ನಂತರ ಮತ್ತೆ ಯಾವ ಜನ್ಮದಲ್ಲಿ ಬಂದಿರಿ ನೋಡಿ.
ಇವಾಗಿರೋ ಜನ್ಮ. ಇವಾಗಿನ ಜನ್ಮ. ಹ್ಮ್. ಓಕೆ. ಹಿಂದಿನ ಜನ್ಮದಿಂದ ಯಾರಾದ್ರೂ ಈ ಜನ್ಮಕ್ಕೆ ಬಂದಿದಾರ ನೋಡಿ. ಹಿಂದೆ ನಿಮ್ಮ ಜನ್ಮದಲ್ಲಿದ್ದವರು ಇವಾಗ ಯಾರಾದ್ರೂ ಬಂದಿದಾರ ನೋಡಿ. ಹ್ಮ್? ಹ್ಮ್. ಆಗ್ತಾ ಇದೆಯಾ? ಹ್ಮ್. ಹ್ಮ್. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡ್ ಬಂದಿದ್ದೀರಿ ನೋಡಿ. ಏನ್ ಪರ್ಪಸ್ ಇದೆ ನೋಡಿ. ಹ್ಮ್. ದೇವಸ್ಥಾನಗಳು ತಿರುಗೋದೊಂದು ಹುಚ್ಚು. ದೇವಸ್ಥಾನ. ತಿರುಗ್ಬೇಕು ಅಂತ ತುಂಬಾ ಆಸೆ ಇರೋದು. ಓಕೆ. ಯಾಕಾಗಿ? ನನಗೇನೋ ಆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ದೇವಸ್ಥಾನಗಳು ಹೋಗಿ ಓಕೆ. ಅವಾಗ ಅಲ್ಲಿ ಇದ್ದಾಗ ಯಾರು ಕರ್ಕೊಂಡು ಹೋಗ್ತಾರೆ, ಹ್ಮ್. ಒಂಟಿಯಾಗೆ ಬಿಟ್ಟು. ಓಕೆ. ಮನೆಯಲ್ಲೂ ಯಾರು ಇರ್ತಾ ಇರಲಿಲ್ಲ. ಹ್ಮ್. ಪುಸ್ತಕ ನಾನು ಅಷ್ಟೇ. ಓಕೆ. ಯಜಮಾನರು ಹೋಗೋರು ಯಾವಾಗ ಬರೋರು, ಹ್ಮ್. ಅವ್ರ ಮೇಲೆ ಕೋಪ ಇರೋದು, ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹ್ಮ್. ಅದೊಂದು ಆಸೆ ಉಳಿತು. ಹ್ಮ್. ಎಲ್ಲೆಲ್ಲೋ ಹೋಗ್ಬೇಕು ಅನ್ನೋದೊಂದು ಇದೆ. ಹ್ಮ್. ದೇವ್ರ ದರ್ಶನ ಮಾಡಬೇಕು, ಓಕೆ. ಇರಬೇಕು, ವೆರಿ ಗುಡ್. ಉನ್ನತವಾದ ಸಾಧನೆ ಮಾಡಬೇಕು. ವೆರಿ ಗುಡ್. ಈಗ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಡ್ರಾಮಾಸ್ ಎಲ್ಲ ನಡೀತಾ ಇದೆ ಅಲ್ವಾ? ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಹ್ಮ್. ಈಗ ಫಸ್ಟ್ ಹಸ್ಬೆಂಡ್ ಅಲ್ವಾ? ಫಸ್ಟ್ ಹಸ್ಬೆಂಡ್ ಅವ್ರು ಬಂದಿದ್ರಲ್ಲ. ಹ್ಮ್. ಸೊ ಅವರು ಏನ್ ರೀಸನಿಗೆ ಹಾಗೆಲ್ಲ ಆಯ್ತು? ಹಿಂದಿನ ಜನ್ಮದ ಯಾವ ಕರ್ಮ ಕಾರಣ ನೋಡಿ ಸ್ವಲ್ಪ ಗೊತ್ತಾಗ್ತದೆ. ಅವ್ರು ಯಾಕೆ ಬಂದ್ರೋ ಗೊತ್ತಿಲ್ಲ. ಹ್ಮ್. ಅವ್ರು ಯಾಕೆ ಬಂದ್ರೋ ಗೊತ್ತಿಲ್ಲ. ನೋಡಿ ಸ್ವಲ್ಪ ಗಮನಿಸಿ ದೀರ್ಘವಾಗಿ. ಹಿಂದಿನ ಜನ್ಮದಲ್ಲೂ ಅವರು ನಿಮಗೂ ಏನ್ ರಿಲೇಷನ್ ಇತ್ತು ನೋಡಿ. ಹ್ಮ್. ಅವ್ರ ಹಿಂದಿನ ಜನ್ಮದಲ್ಲಿ ಏನೋ ರಿಲೇಷನ್ ಇಲ್ಲ. ಹ್ಮ್. ಹಿಂದಿನ ಜನ್ಮದಲ್ಲಿ ರಿಲೇಷನ್ ಇಲ್ಲ. ಏನು ರಿಲೇಷನ್ ಇಲ್ವಾ? ಓಕೆ. ಈಗ ನಿಮ್ಮ ಹಿಂದಿನ ಜನ್ಮದಲ್ಲಿ ಇದ್ರಲ್ವಾ, ಅವ್ರು ಯಾರಾದ್ರೂ ಈ ಜನ್ಮಕ್ಕೆ ಬಂದಿದಾರ ನೋಡಿ.
ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನನ್ನ ಮುಖನೇ ಬೇರೆ ಇದೆ, ಓಕೆ. ಈ ಜನ್ಮದಲ್ಲಿ ಇರೋರ ಮುಖನೂ ಬೇರೆ ಇರೋದು. ಗೊತ್ತಾಗ್ತದೆ. ಹ್ಮ್. ಬಟ್ ಎಮೋಷನ್ ಮಾತ್ರ ಸೇಮ್ ಇದೆ. ಹ್ಮ್. ಆಗೇನು ಎಮೋಷನಲ್ ಇತ್ತು ಈಗ. ವೆರಿ ಗುಡ್. ಓಕೆ. ಈಗ ಇಷ್ಟೆಲ್ಲ ನಡೀತಾ ಇದೆ ಅಲ್ವಾ, ಏನು ಇದಕ್ಕೆ ಫಾಸ್ಟ್ ಲೈಫ್ ಏನು ಕಾರಣ ಇದೆ ನೋಡಿ, ಸ್ವಲ್ಪ ಗೊತ್ತಾಗ್ತದೆ. ಇಲ್ಲಿವರೆಗೆ ಲೈಫ್ ಏನೇನೆಲ್ಲ ನಡೀತು ಅದೆಲ್ಲ ಫಾಸ್ಟ್ ಲೈಫ್ ಏನು ಕಾರಣ ಇದೆ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನಿಮ್ಮೊಳಗೆ ಇದೆ ಆ ಜ್ಞಾನ, ಗೊತ್ತಾಗ್ತದೆ. ನಿಮ್ಮ ಸೋಲ್ ಗೈಡನ್ನ ಆವಾಹನೆ ಮಾಡ್ಕೊಳ್ಳಿ. ಸೋಲ್ ಗೈಡನ್ನ ಆವಾಹನೆ ಮಾಡಿ, ಅವರು ಪ್ರೆಸೆಂಟ್ ಇರ್ತಾರೆ. ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸೊ ನೀವೆಲ್ಲ ನನಗೀಗ ತೋರಿಸ್ಕೊಡ್ಬೇಕು ಅಂತ ಹೇಳಿ. ಖಂಡಿತ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಸಂಪೂರ್ಣವಾಗಿ ನಿಮಗೆ ಪಿಕ್ಚರ್ ರೂಪದಲ್ಲಿ ಈ ಲೈಫಲ್ಲಿ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಪೂರ್ತಿ ನಿಮಗೆ ಗೊತ್ತಾಗ್ತದೆ. ಓಕೆ. ಹಾಗೆ ದೀರ್ಘವಾಗಿ ಗಮನಿಸ್ತಾ ಇರಿ. ಏನು ಕಾರಣ? ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಹ್ಮ್. ಫ್ಯಾಮಿಲಿಯಲ್ಲಿ ತೊಂದರೆ, ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಯಾರ್ದು ಫ್ಯಾಮಿಲಿ ಪ್ರಾಬ್ಲಮ್ಮು? ಅವಳು ಯಾಕೆ ಒಂಟಿ ಆಗಿದ್ಲು ಅಂತ ಗೊತ್ತಾಗ್ತಾ ಇಲ್ಲ. ದೊಡ್ಡ ಮನೆ, ದೊಡ್ಡ ಹ್ಮ್. ಆಸ್ತಿ ಎಲ್ಲ ಇದೆ. ಹ್ಮ್. ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ. ಇವಾಗೆಲ್ಲ ನಿಮಗೆ ಇವರು ರಿಲೇಷನ್ ಇದಾರಲ್ವಾ, ಅವರೆಲ್ಲ ನಿಮಗೆ ಹಿಂದೆ ಪಾಸ್ಟ್ ಲೈಫಿಗೆ ಹೇಗೆ ಕನೆಕ್ಟ್ ಇದ್ದಾರೆ ನೋಡಿ ಸ್ವಲ್ಪ. ಆಸ್ತಿ ಎಲ್ಲ ಅವಳ ಹೆಸರಲ್ಲೇ ಇತ್ತು ಅನ್ಸುತ್ತೆ. ಓಕೆ. ಅವಳಿಂದ ಅದಕ್ಕೆ. ಮುಂದೆ ಹೋದ್ರೆ ಆಸ್ತಿ ಬೇರೆ ಎಲ್ಲ ಕಡೆ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಹೊಡೆದಿರ್ಬೋದು. ಓಕೆ. ಅಂತ ಯಾಕೆಂದ್ರೆ ಅವರೇ ತುಂಬಾ ಏನಾದ್ರು ಹ್ಮ್. ಸಂಬಂಧಿಗಳೇನಾದ್ರು ಮಾಡಿದಾರ ನೋಡಿ. ಹಿಂದಿನ ಜನ್ಮಕ್ಕೆ ಹೋಗಿ ಇವಾಗ ವಾಪಸ್ಸು ಹೋಗಿ ಅಲ್ಲಿ ಅವಳು ಏನಕ್ಕೆ ರೀಸನ್ನಿಗೆ ಸಾಯಿಸಿದ್ರು ಮತ್ತೆ ಯಾಕೆ ಸಾಯಿಸಿದ್ರು, ಯಾರು ಅವಳು, ಗಮನಿಸಿ. ಗೊತ್ತಾಗ್ತದೆ ನೋಡಿ. ಸ್ವಲ್ಪ ಅಲ್ಲೇ ಡೀಪ್ ಆಗಿ ಹೋಗಿ ಅದನ್ನೇ ದೀರ್ಘವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ಯಾಕೆ ಸಾಯಿಸಿದ್ರು, ಅವರೆಲ್ಲ ಯಾರು, ಆಸ್ತಿಗೋಸ್ಕರ ಸಾಯಿಸಿದ್ರೆ ಅವರೆಲ್ಲ ಯಾರಾಗಿದ್ರು, ಸಂಬಂಧಿಗಳ, ಅದರಲ್ಲಿ ಏನಾದರೂ ನಿಮ್ಮ ಯಜಮಾನರು ಏನಾದರೂ ಕೈ ಜೋಡಿಸಿದ್ರಾ, ಅವ್ರಿಗೆ ಗೊತ್ತಿಲ್ಲದೆ ಆಯ್ತಾ ನೋಡಿ ಸ್ವಲ್ಪ. ಅವ್ರು ಮಾಡಿದ್ರೆ ಅವ್ರು ಒಂಟಿಯಾಗಿರ್ತಾ ಇರ್ಲಿಲ್ಲ. ಓಕೆ. ಅಂದ್ರೆ ಅವರು ಸಂಬಂಧಪಟ್ಟವ್ರು ಯಾರಾದರೂ ಮಾಡಿರ್ತಾರೆ ನೋಡಿ. ಹ್ಮ್. ಓಕೆ. ಹೌದು. ಅವರೇನು? ಇವಳು ಹೊಟ್ಟೆಯಲ್ಲಿ ಇರೋದನ್ನು ಇವಳು ಮುಗಿಸಿದ್ರೆ ಮುಗೀತು ಅಂತ ಏನು. ಓಕೆ. ಆಸ್ತಿಗೋಸ್ಕರ ಮಾಡಿದಾರಲ್ಲ. ಹ್ಮ್. ಓಕೆ. ಈಗ ಅವರೇ ಏನಾದರೂ ಈ ಲೈಫಿಗೆ ಬಂದಿದಾರ ನೋಡಿ, ಬೇರೆ ಬೇರೆ ಫಾರ್ಮಲ್ಲಿ. ಹ್ಮ್. ಅವ್ರು ಯಾರ ಮುಖಗಳು ಬರ್ತಾ ಇಲ್ಲ. ಹ್ಮ್. ಆದ್ರೆ ಯಾರ್ದೋ ಕೈವಾಡದಿಂದನೇ ಆಗಿರೋದು ಅಂತ. ಅವ್ರು ಯಾರು ಅಂತ ನೋಡಿ ಸ್ವಲ್ಪ ಗೊತ್ತಾಗ್ತದೆ. ದೀರ್ಘವಾಗಿ ಗಮನಿಸಿ, ಅವರೆಲ್ಲ ಯಾರು ಅನ್ನೋದನ್ನ ತಿಳ್ಕೊಳ್ಳಿ.
ಅವರ ಮುಖ ನಿಮಗೆ ಗೊತ್ತಾಗಬೇಕು, ಮುಖ ಪಿಕ್ಚರ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಳ್ಳಿ, ಗೊತ್ತಾಗುತ್ತೆ. ನಿಮ್ಮ ಸೋಲ್ ಗೈಡನ್ನು ಕೇಳ್ಕೊಳ್ಳಿ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆತ್ಮದ ಮಾರ್ಗದರ್ಶಿಗಳು, ಏಂಜಲ್ಸ್. ಸೊ ನಿಮ್ಮ ಸೋಲ್ ಗೈಡ್ ಮತ್ತು ಬಾಬಾಜಿ ಅವ್ರು ಏನಿದ್ರು, ಆ ಬಾಬಾಜಿ ಅವರನ್ನು ರಿಕ್ವೆಸ್ಟ್ ಮಾಡಿ. ಅದೆಲ್ಲ ನಂದು ಪಾಸ್ಟ್ ಲೈಫಲ್ಲಿ ಏನು. ಅವಳು ಅವನ್ ಗಂಡ ಸತ್ತು ಜನ್ಮ ತಗೊಳೋವರೆಗೂ ಅವಳು ಮತ್ತೆ ಜನ್ಮ ತಗೊಂಡಿಲ್ಲ. ಓಕೆ. ಅವ್ರಿಗೂ ಏನಕ್ಕೆ ಆಗ್ಬೇಕು. ಓಕೆ. ಹ್ಮ್. ಆಮೇಲೆ ಅವನು ಕೊನೆವರೆಗೂ ಆಸ್ತಿ ಯಾರಿಗೂ ಕೊಟ್ಟು ಆಸ್ತಿ. ಅವನ್ ಕೊನೆವರೆಗೂ ಆ ಮನೆಯಲ್ಲೇ ಮುದ್ಕನಾಗ್ ಕಾಣಿಸ್ತಾ ಇದ್ದಾನೆ ನನ್ಗೆ ಅಷ್ಟೆ. ಓಕೆ. ನೀವ್ ಕೇಳಿದ್ರಲ್ವಾ ಹ್ಮ್ ವಯಸ್ಸಾದ್ಮೇಲೆ ಹೇಗಿತ್ತು ಅಂದ್ರೆ ಅವನು ಒಂಟಿಯಾಗೆ ಕಾಣ. ಹ್ಮ್ ಯಾರ್ ಸಾಯಿಸಿದ್ರು, ಅದು ಏನ್ ಕಾರಣ, ಯಾರು ಬರ್ತಾ ಇದೆ. ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಸ್ವಲ್ಪ ಆಳವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಾಬಾಜಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಸೋಲ್ ಗೈಡನ್ನು ರಿಕ್ವೆಸ್ಟ್ ಮಾಡಿ, ಪ್ಲೀಸ್ ನನಗೆ ತೋರಿಸಿ ಯಾರದು ಅಂತ. ಅವರಲ್ಲಿ ಅವರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ, ಆದರೆ ನಾನು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ. ನಿಮ್ಮನ್ನು ನಾನು ಕ್ಷಮಿಸಿದ್ದೀನಿ, ಆದರೆ ನೀವು ಮಾತ್ರ ನನ್ನ ಕಾಣಿಸ್ಕೊಳ್ಳಿ ಅಂತ. ಆ ಆತ್ಮಗಳನ್ನು ಇನ್ವೈಟ್ ಮಾಡಿ, ಯಾರು ನಿಮ್ಮನ್ನ ಸಾಯಿಸಿದ್ರಲ್ಲ ಆ ಆತ್ಮಗಳನ್ನು ಆವಾಹನೆ ಮಾಡಿ, ಗೊತ್ತಾಗ್ತದೆ. ಎಲ್ಲ ಹೆಣ್ಮಕ್ಳೇ ಇದ್ದಾರೆ, ಗಂಡಸ್ರು ಯಾರು. ಹ್ಮ್. ಎಲ್ಲ ಹೆಣ್ಮಕ್ಳೇ ಸೇರಿ ಹಾಗೆ ಮಾಡಿದ್ರಾ? ಹ್ಮ್. ಓಕೆ. ಯಾರು ಅವರೆಲ್ಲ ನೋಡಿ, ಅವ್ರಿಗೆ ಏನಾಗ್ಬೇಕು ಅವರು? ಸಂಬಂಧನೇ ಇರ್ಬೇಕು, ಹ್ಮ್. ಸಂಬಂಧದೆಲ್ಲ ಇರ್ಬೇಕು. ಸಂಬಂಧದಲ್ಲಿ. ಓಕೆ. ಅದೇ ಸಂಬಂಧದಲ್ಲಿ ಅವ್ರಿಗೆ ಏನಾಗ್ಬೇಕು, ಅವ್ರಿಗೆ ಏನಾಗ್ಬೇಕು? ನೋಡಿ, ಅದ್ರ ಜೊತೆ ಇನ್ನೂ ಯಾರಾದ್ರೂ ಇರ್ತಾರೆ, ಗಂಡ್ಮಕ್ಳು ಇರ್ಬೋದು. ಹ್ಮ್. ಇದೆಯಾ? ಅವನೆಲ್ಲ ಅವಳಿಗೆ ಕೊಟ್ಟಿದ್ದ ಅನ್ಸುತ್ತೆ, ಅವನ್ ಕಡೆಯವ್ರ ಸಂಬಂಧಿಕರೇ ಇರ್ಬೋದು. ಹ್ಮ್. ಮತ್ತೆ ಅವ್ರ್ ಪ್ರೀತಿ ಮಾಡಿ ಮದುವೆ ಆಗಿರ್ಬೋದು. ಹ್ಮ್. ಅವರೆಲ್ಲರೂ ಈಗ ಈ ಜನ್ಮಕ್ಕೆ ಬಂದಿದಾರ ನೋಡಿ. ಮಕ್ಕಳು ಗೊತ್ತಾಗ್ತಾ ಇಲ್ಲ. ಈ ಜನ್ಮಕ್ಕೆ ಬಂದಿದ್ದಾರೆ ಅವರು. ಎಲ್ಲಿದ್ದಾರೆ ನೋಡಿ, ಅವರು ಏನಾಗಿದ್ದಾರೆ? ಇವಾಗ ನಿಮ್ಗೇನು ರಿಲೇಷನ್ ಇದಾರಲ್ವ, ಅವ್ರು ಏನಾದ್ರು ಅವರು ಇರ್ಬೋದಾ ನೋಡಿ, ಗೊತ್ತಾಗುತ್ತೆ ನಿಮ್ಗೆ.
ಇವಾಗಿರೋ ಗಂಡ ಏನಾದ್ರು ಹೌದು ಅನ್ಸ. ಏನು ಫಾಸ್ಟ್ ಲೈಫಲ್ಲಿ ಗಂಡ ಆಗಿದ್ರ? ಹ್ಮ್ ಹ್ಮ್ ಫಾಸ್ಟ್ ಲೈಫಲ್ಲೂ ಗಂಡ ಆಗಿದ್ರು. ಹ್ಮ್. ಓಕೆ. ಮತ್ತೆ ಅವ್ರ ಜೊತೆಗಿರ್ತಾರಲ್ವಾ ಅವರು? ಹಿಂದೆ ನಿಮ್ಮನ್ನೆಲ್ಲ ಸಾಯಿಸಿದ್ರಲ್ವಾ, ಅವರು ಇವಾಗ ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡಿ ಗೊತ್ತಾಗುತ್ತೆ. ಏನಾಗಿ ಜನ್ಮ ತಗೊಂಡಿದ್ದಾರೆ? ಇವಾಗಿರೋರೇ ಅತ್ತೆ ಅತ್ತೆ ಇರೋರು. ವೆರಿ ಗುಡ್. ಅವಾಗ ಹಿಂದೆ ನಿಮ್ಮನ್ನು ಸಾಯಿಸಿದವರೇನ ಅವರು? ಹೌದು ಅನ್ಸ. ಹ್ಮ್. ವೆರಿ ಗುಡ್. ಓಕೆ. ಅವ್ರನ್ನೆಲ್ಲ ಕ್ಷಮಿಸಿಬಿಡಿ ನೀವು, ಅಂತ ಯಾವುದನ್ನು ಹ್ಮ್. ಇಟ್ಕೊಳ್ತಾ ಆ ಎಲ್ಲ ಆತ್ಮಗಳಲ್ಲಿ ನೀವು ಸಾರಿ, ಏನು, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ, ಯಾವುದೇ ರೀತಿಯ ತೃಪ್ತಿಯ ಸಮಾಧಾನ ಇಲ್ಲ ನನಗೆ ಅಂತ ಹೇಳಿ ನೀವು ಕೂಡ ಕ್ಷಮಾಪಣೆಯನ್ನು ಕೇಳಿ. ನಿಮ್ಗೇನಾದ್ರೂ ನನ್ನ ಮೇಲೆ ತುಂಬಾ ಕೋಪ, ಅಗ್ರೆಸಿವ್ನೆಸ್ ಇದ್ರೆ ಅದನ್ನೆಲ್ಲ ಕ್ಷಮಿಸಿ ಬಿಡಿ ಅಂತ ಹೇಳಿ ನೀವು ಕೂಡ ಆ, ಇವಾಗೆಲ್ಲ ಯಾರೆಲ್ಲ ನಿಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಆ ಎಲ್ಲ ಆತ್ಮಗಳಲ್ಲಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಹಿಂದೆ ನಾನೇನಾದ್ರೂ ನಿಮಗೆ ತೊಂದರೆ ಮಾಡಿದ್ದೆ ಅಥವಾ ನಿಮಗೆ ನನ್ನ ಬಗ್ಗೆ ಏನಾದರೂ ಅಸೂಯೆ, ಆ, ಸಿಟ್ಟು, ಕೋಪ ಇದ್ರೆ ದಯಮಾಡಿ ನನ್ನ ಕ್ಷಮಿಸಿ ಅಂತ ಸಾರಿ ಕೇಳ್ಕೊಳ್ಳಿ. ನೀವು ಕೂಡ ಅವ್ರ ಮೇಲೆ ಯಾವುದೇ ರಾಗ, ದ್ವೇಷ, ಅಸೂಯೆ ಏನು ಇಟ್ಕೋಬಾರ್ದು. ಈ ಲೈಫಿಂದ ಕೂಡ ಇಟ್ಕೋಬಾರ್ದು. ಪಾಸ್ಟ್ ಲೈಫ್ ಮತ್ತೆ ಪ್ರೆಸೆಂಟ್ ಲೈಫ್ ಮೊದಲು ಕ್ಷಮಿಸಿ, ಮತ್ತೆ ಕ್ಷಮಾಪಣೆಯನ್ನು ಕೂಡ ಕೇಳಿ. ಏನಾಗ್ತಾ ಇದೆ? ಫ್ರೀ ಹ್ಮ್. ಲೈಟ್ ಅನ್ಸ್. ವೆರಿ ಗುಡ್. ಈಗ ನಿಮ್ಮ ಇವಾಗ ಪ್ರೆಸೆಂಟ್ ಯಜಮಾನ್ರು ಇದ್ದಾರಲ್ವ, ಸೊ ಅವರ ಆತ್ಮವನ್ನು ಕೂಡ ಕರೀರಿ. ಯಾಕೆ ಅವರು ಪ್ರೀತಿಸ್ತಾ ಇಲ್ಲ, ಯಾಕೆ ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾ ಇಲ್ಲ, ಏನ್ ರೀಸನ್ ಅಂತ ಆ ಆತ್ಮವನ್ನು ಕೇಳಿ. ಬರ್ತಾ ಇಲ್ಲ. ಹ್ಮ್. ಸ್ಕೂಲ್ ಬರ್ತಾ ಇಲ್ಲ. ಕರೀರಿ, ಇನ್ನೊಂದ್ಸರಿ ಕರೀರಿ ನಿಮ್ಮ ಸೋಲ್ ಗೈಡನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬಾಬಾಜಿ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ ಆತ್ಮವನ್ನು ಇನ್ವೈಟ್ ಮಾಡಿ. ಆತ್ಮ ಬರ್ತದೆ, ಆತ್ಮದಲ್ಲಿ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಕಮ್ ಅಂತ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ. ಹ್ಮ್.
ಅವ್ರನ್ನ ಪ್ರೊಟೆಕ್ಟ್ ಮಾಡೋಕೆ ಹಿಂಗ್ ಮಾಡ್ತಾ ಇದಾರೆ ಅನ್ನೋ ತರ ಇದೆ ಅವ್ರ ಮೈಂಡ್ ಅಲ್ಲಿ. ಓಕೆ. ಅವ್ರಿಗೂ ಕನ್ಫ್ಯೂಷನ್ ಅಲ್ಲಿ ಇರ್ತದೆ, ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಓಕೆ. ಅವ್ರಿಗೂ ಇವಾಗ ಸಮಸ್ಯೆ ಇರೋದೇ ಹ್ಮ್. So, ಯಾಕೆ ನಿಮಗೆ ಈ ತರ ಆಯ್ತು ಲೈಫಲ್ಲಿ ಎರಡೆರಡು ರೀತಿ ಅಂತ ಅದಕ್ಕೇನಾದ್ರೂ ರೀಸನ್ ಗೊತ್ತಾಗ್ತದೆ ನೋಡಿ. ಹ್ಮ್. ಗೊತ್ತಾಗ್ತಾ ಇದೆಯಾ? ಹ್ಮ್. ಓಕೆ. ಈಗ ನಾವು ಅಗ್ನಿದೇವನನ್ನ ಆವಾಹನೆಯನ್ನು ಮಾಡೋಣ ಆಯ್ತಾ. ಹ್ಮ್. ಅಗ್ನಿಯನ್ನ ಆವಾಹನೆ ಮಾಡ್ತಾ ಇದ್ದೇವೆ. ಪಕ್ಕದಲ್ಲಿ ಅಗ್ನಿಕುಂಡ, ಅಗ್ನಿಕುಂಡದಲ್ಲಿ ಅಗ್ನಿದೇವ ತಾನು ಆವಾಹನಿತನಾಗಿದ್ದಾನೆ. ನಿಮ್ಮಲ್ಲಿರುವಂಥ ಎಲ್ಲ ಎಮೋಷನಲ್ ಬ್ಲಾಕೇಜ್ ಏನಿದೆ, ಎಮೋಷನ್ಸ್, ದುಃಖ, ಅಸಮಾಧಾನ, ಅತೃಪ್ತಿ, ಅಸಹನೆ, ಅದು ಪಾಸ್ಟ್ ಲೈಫ್ ಇರ್ಬೋದು, ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಆಗಿರೋದಿರ್ಬೋದು, ಅಥವಾ ಪ್ರೆಸೆಂಟಲ್ಲಿ ನಡೀತಾ ಇರೋದಿರ್ಬೋದು, ಎಲ್ಲ ಕೂಡ ಅಗ್ನಿಯಲ್ಲಿ ರಿಲೀಸ್ ಮಾಡಿ ಸಂಪೂರ್ಣವಾಗಿ ಅದು ನಿಮ್ಮಿಂದ ರಿಲೀಸ್ ಆಗ್ತಾ ಇದೆ. ನೀವು ಅನ್ಕೊಂಡ್ರೆ ಸಾಕು, ನಿಮ್ಮಲ್ಲಿರೋ ಆ ಎಲ್ಲ ನೆಗೆಟಿವ್ಸ್ ಏನಿದೆ, ಎನರ್ಜಿ, ನೆಗೆಟಿವ್ ಬ್ಲಾಕೇಜಸ್, ಎಮೋಷನಲ್ ಬ್ಲಾಕೇಜಸ್, ಅದೆಲ್ಲ ಆ ಬೆಂಕಿಗೆ ಹೋಗಿ ರಿಲೀಸ್ ಆಗ್ತಾ ಇದೆ. ಹಾಗೆ ರಿಲೀಸ್ ಮಾಡಿ ಎಲ್ಲ ಅಸಮಾಧಾನ, ಯಾರ ಮೇಲೆಲ್ಲ ನೀವು ಕೋಪ ಇಟ್ಕೊಂಡಿದ್ದೀರಿ, ಅತೃಪ್ತಿ ಇಟ್ಕೊಂಡಿದ್ದೀರಿ, ಅಸಮಾಧಾನ ಇಟ್ಕೊಂಡಿದ್ದೀರಿ, ಜಿಗುಪ್ಸೆಯನ್ನ ಇಟ್ಕೊಂಡಿದ್ದೀರಿ, ಅದನ್ನೆಲ್ಲ ಆ ಬೆಂಕಿಗೆ ರಿಲೀಸ್ ಮಾಡಿ ಎಲ್ಲ ಹೋಗಿ ಬೆಂಕಿಗೆ ಬೀಳ್ತಾ ಇದೆ. ನಿಮ್ಮ ಬಾಲ್ಯದ ಜೀವನಗಳಲ್ಲಿ ನಡೆದಂತಹ ಏನಾದರೂ ದುಃಖ ಇದ್ರೆ, ಅಸಮಾಧಾನ, ತೃಪ್ತಿ ಇದ್ರೆ, ಭಯ ಇದ್ರೆ, ಅದನ್ನು ಕೂಡ ಎಲ್ಲ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣ ರಿಲೀಸ್ ಮಾಡಿ ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ಅಗ್ನಿಕುಂಡದಲ್ಲಿ ಹೋಗಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅತ್ತೆ ಏನಾದನಿ, ಅವ್ರ ಮೇಲೆ ಏನಾದರೂ ಅಸಮಾಧಾನ ಇದೆ ಅಲ್ವಾ, ಅತೃಪ್ತಿ, ಅದನ್ನೆಲ್ಲ ಅಗ್ನಿಗೆ ರಿಲೀಸ್ ಮಾಡಿ ನಿಮ್ಮ ಫಾಸ್ಟ್ ಪಾರ್ಟ್ನರ್ ಏನಾದರೂ ನಿಮಗೆ ಅಸಮಾಧಾನ ಇದ್ರೆ ಅದನ್ನು ಕೂಡ ಬೆಂಕಿಗೆ ರಿಲೀಸ್ ಮಾಡಿ ನಿಮ್ಮಲ್ಲಿ ಏನೆಲ್ಲ ಅತೃಪ್ತಿ ಇತ್ತು ಆ ಎಲ್ಲ ಅತೃಪ್ತಿಯನ್ನು ಬೆಂಕಿಗೆ ರಿಲೀಸ್ ಮಾಡಿ ಈಗ ಪ್ರೆಸೆಂಟ್ ಇರುವಂತ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರ ಮೇಲೂ ಇರುವಂತ ಕೋಪ, ಅಸಮಾಧಾನ, ತೃಪ್ತಿ, ಅಸಹನೆ, ಆ ಎಲ್ಲವನ್ನು ಕೂಡ ಬೆಂಕಿಗೆ ರಿಲೀಸ್ ಮಾಡಿ ಹಾಗೆ ನಿಮ್ಮ ಮೇಲೆ ಏನಾದರೂ ಮಾಟ ಮಂತ್ರ, ವಶೀಕರಣ, ಈ ಥರದ್ದು ಏನೇ ಪ್ರಯೋಗ ನಡೆದಿದ್ರು ಕೂಡ ಆ ಎಲ್ಲ ಬ್ಲಾಕ್ ಎನರ್ಜಿ ಏನಿದೆ ಅದೆಲ್ಲ ಹೋಗಿ ಆ ಅಗ್ನಿಗೆ ರಿಲೀಸ್ ಮಾಡಿ ಎಲ್ಲ ಅಗ್ನಿಗೆ ರಿಲೀಸ್ ಆಗ್ತಾ ಇದೆ. ಪೂರ್ತಿಯಾಗಿ ಆ ಅಗ್ನಿಗೆ ರಿಲೀಸ್ ಆಗ್ತಾ ಇದೆ.
ಏನೇನೆಲ್ಲ ಆ, ವಶೀಕರಣ, ಬ್ಲಾಕೇಜಸ್ಸು, ಮಾಟ ಮಂತ್ರ, ಮಂತ್ರ ಪ್ರಯೋಗ, ಈ ತರದ್ದು ಏನೆಲ್ಲ ಇದೆ ಅದೆಲ್ಲವನ್ನ ರಿಲೀಸ್ ಆಗ್ತಾ ಇದೆ. ಎಲ್ಲವನ್ನ ಅಗ್ನಿಕುಂಡದಲ್ಲಿರುವ ಅಗ್ನಿದೇವನಿಗೆ ರಿಲೀಸ್ ಮಾಡಿ ಹಾಗೆ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣ ಎಲ್ಲ ರಿಲೀಸ್ ಆಗ್ತಾ ಇದೆ. ನಿಮ್ಮ ಜೀವನದ ಈ ದುಃಖಗಳೆಲ್ಲ ಆ ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣ ರಿಲೀಸ್ ಆಗ್ತಾ ಇದೆ. ನಿಮ್ಮಲ್ಲೆಲ್ಲ ಏನೆಲ್ಲ ಕಷ್ಟಗಳಿದೆ ಆ ಎಲ್ಲ ಕಷ್ಟಗಳನ್ನ ಆ ಬೆಂಕಿಗೆ ಹಾಗೆ ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗಿ ಎಲ್ಲ ಸಮಾಧಾನ, ತೃಪ್ತಿ, ಅಗ್ರೆಸಿವ್ನೆಸ್ ಎಲ್ಲವೂ ಕೂಡ ಅಗ್ನಿಗೆ ರಿಲೀಸ್ ಆಗ್ತಾ ಇದೆ. ಹಾಗೆ ರಿಲೀಸ್ ಮಾಡಿ ಹಾಗೆ ಈ ಲೈಫಲ್ಲಿ ಬೇರೆಯವರಿಂದ ಏನಾದರೂ ಕರ್ಮ, ನಿಮ್ಮ ಬೇರೆಯವ್ರ ಕರ್ಮ ನಿಮಗೆ ಬಂದಿದ್ರೆ ಅಥವಾ ಬೇರೆಯವರಿಗೆ ನೀವು ಹೀಲ್ ಮಾಡುವಾಗ ಅಥವಾ ಏನಾದರೂ ಬೇರೆಯವ್ರ ಲೈಫಲ್ಲಿ ನೀವು ಇಂಟರ್ಫಿಯರ್ ಆಗಿ ಅದೇನಾದರೂ ಅವ್ರದ್ದು ಬ್ಲಾಕೇಜ್ ಬಂದಿದ್ರೆ ಅದನ್ನು ಕೂಡ ಆ ಎಲ್ಲ ಬೆಂಕಿಗೆ ರಿಲೀಸ್ ಮಾಡಿ ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣ ದೇಹ ಖಾಲಿ ಆಗ್ತಾ ಇದೆ. ಒಂದೇ 1% ಎಮೋಷನ್ಸ್ ಇಲ್ಲ. ಎಮೋಷನಲ್ ಬ್ಲಾಕೇಜು, ದುಃಖ ಅದು ಕೂಡ ಏನು ಇಲ್ಲದೆ ಶುದ್ಧ ಸ್ಫಟಿಕದ ಹಾಗೆ ಶುದ್ಧ ಸ್ಥಿತಿ ತಲುಪ್ತಾ ಇದ್ದೀರಿ. ವೆರಿ ಗುಡ್. ಮನಸ್ಸು ಹಗೂರ ಆಗ್ತಾ ಇದೆ. ಆತ್ಮ ತೃಪ್ತಿಯ ಭಾವವನ್ನು ಅನುಭವಿಸ್ತಾ ಇದೆ. ಆನಂದದಲ್ಲಿ ಆತ್ಮ ತೇಲ್ತಾ ಇದೆ. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ಶಕ್ತಿ ಬೆಳಕಿನ ರೂಪದಲ್ಲಿ ಆ ಬ್ರಹ್ಮಾಂಡದಿಂದ ನಿಮ್ಮ ಸಮೀಪಕ್ಕೆ ಪ್ರಜ್ವಲಿಸ್ತಾ ಬರ್ತಾ ಇದೆ. ಆ ಬೆಳಕು ನಿಧಾನವಾಗಿ ಬಂದು ನಿಮ್ಮ ತಲೆಯಿಂದ ಸಂಪೂರ್ಣ ದೇಹವನ್ನ ಸ್ಪ್ರೆಡ್ ಆಗ್ತಾ ಇದೆ. ಇಡೀ ದೇಹದ ನರನಾಡಿಗಳಲ್ಲೆಲ್ಲ ಆ ಡಿವೈನ್ ಎನರ್ಜಿಯ ಬೆಳಕು ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕು ಸಂಪೂರ್ಣವಾಗಿ ನಿಮ್ಮಲ್ಲಿ ಪ್ರೀತಿಯನ್ನು ತುಂಬುತ್ತಾ ಇದೆ, ಪ್ರೇಮವನ್ನು ತುಂಬುತ್ತಾ ಇದೆ, ವಿಶ್ವಾಸವನ್ನು ತುಂಬುತ್ತಾ ಇದೆ, ಕರುಣೆಯನ್ನ ತುಂಬುತ್ತಾ ಇದೆ, ಸೇವೆಯನ್ನ ತುಂಬುತ್ತಾ ಇದೆ, ಅಬಾಂಡೆನ್ಸ್ ಅನ್ನು ತುಂಬುತ್ತಾ ಇದೆ, ಹಣವನ್ನು ತುಂಬುತ್ತಾ ಇದೆ, ಹಣಕಾಸನ್ನು ತುಂಬುತ್ತಾ ಇದೆ, ಶ್ರೀಮಂತಿಕೆಯನ್ನು ತುಂಬುತ್ತಾ ಇದೆ. ಸಂಪೂರ್ಣ ದೇಹದಲ್ಲಿ ಆರೋಗ್ಯವನ್ನು ತುಂಬುತ್ತಾ ಇದೆ. ಇಡೀ ದೇಹದಾದ್ಯಂತ ಬೆಳಕು ಹರಿತಾ ಇದೆ, ಬೆಳಕು ಹರಿತಾ ಇದೆ, ಬೆಳಕು ಹರಿತಾ ಇದೆ. ಆ ಬೆಳಕು ಹರಿದ ಹಾಗೆ ನಿಮ್ಮ ಜೀವನ ಪೂರ್ತಿ ಶುದ್ಧವಾಗಿ ಅತ್ಯಂತ ಅದ್ಭುತದ ಹಾಗೆ ಬದಲಾಗ್ತಾ ಇದೆ. ಅವಕಾಶಗಳು, ವ್ಯಾಪಾರದ ಅವಕಾಶಗಳು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಉದ್ಭವ ಆಗ್ತಾ ಇದೆ. ಹಣಕಾಸು ಎಲ್ಲ ಮೂಲಗಳಿಂದ ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲ ನಿಮ್ಮ ಕಡೆಗೆ ಒಲಿದು ಬರ್ತಾ ಇದೆ. ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಲೀಗಲ್ ಆಗಿ ನಿಮಗೆ ಒಂದು ಜೀವನವನ್ನು ಕೊಟ್ಟಿದ್ದಾರೆ.
ಅವರೆಲ್ಲ ಆಸ್ತಿಯನ್ನು ಕೂಡ ನಿಮಗೆ ಬರೆದಿದ್ದಾರೆ, ಪಾಲುದಾರರನ್ನಾಗಿ ಮಾಡಿದ್ದಾರೆ. ಮಕ್ಕಳು ಮರಿ, ನಿಮ್ಮ ಅತ್ತೆ, ನಾದಿನಿ ಎಲ್ಲರೂ ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಎಲ್ಲರೂ ನಿಮಗಾಗಿ ಹಂಬಲಿಸ್ತಾ ಇದ್ದಾರೆ. ನಿಮ್ಮ ಮಕ್ಕಳು ನಿಮಗೆ ತುಂಬಾ ಗೌರವ ಕೊಡ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ತುಂಬಾ ಗೌರವಿಸ್ತಾ ಇದ್ದಾರೆ. ನೀವು ಬಯಸಿದ್ದೆಲ್ಲವನ್ನ ಅವರು ಹಾಗೆಯೇ ಕೊಡ್ತಾ ಇದ್ದಾರೆ. ಇಡೀ ಬದುಕು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಬಿಸ್ನೆಸ್ ಕೂಡ ಹೀಲಿಂಗ್ ಥೆರಪಿ ಏನಿದೆ, ಯೋಗ ಥೆರಪಿ, ಅದು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ತುಂಬಾ ಜನ ಅದರ ಪ್ರಯೋಜನವನ್ನು ತಗೊಳ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸ್ತಾ ಇದ್ದೀರಿ. ತುಂಬಾ ಅದ್ಭುತವಾದ ಜೀವನ ನಿಮ್ಮದಾಗಿದೆ. ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿ. ಇಂಥ ಅದ್ಭುತವಾದ ಜೀವನವನ್ನು ನೀಡಿದ ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಇಂಥ ಅದ್ಭುತವಾದ ಜೀವನವನ್ನು, ಸುಖಕರವಾದ ಜೀವನವನ್ನು ನೀಡಿದ ನನ್ನ ಆತ್ಮಕ್ಕೆ, ಆ ಪರಬ್ರಹ್ಮನಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆಯೇ ಸ್ವಲ್ಪ ಮುಂದೆ ಹೋಗಿ, ಈ ಲೈಫಲ್ಲಿ ಸುಮಾರು 2026 ಮುಂದಿನ ವರ್ಷ ನಿಮ್ಮ ಜೀವನ ಏನಾಗಿರ್ತದೆ ಅಂತ ನೋಡಿ ಹೇಳಿ ನನಗೆ. 2026ರಲ್ಲಿ ನೀವೇನಾಗಿರ್ತೀರಿ? ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದ್ರೆ ಎಸ್ ಎಸ್ ಮಾಸ್ಟರ್. ನೋಡಿ. ಹಾಗೆಯೇ ಮುಂದಕ್ಕೆ ಏನು ಹೋಗಿ. ಎರಡು ಕ್ಲಾರಿಟಿ ಇಲ್ಲ ಮಾಸ್ಟರ್. ಗೊತ್ತಾಗ್ತದೆ ನೋಡಿ. ಹಾಗೆಯೇ ಮುಂದಕ್ಕೆ ಹೋಗಿ 2026ರಲ್ಲಿ ನೀವೇನಾಗಿರ್ತೀರಿ, ಏನ್ ಮಾಡ್ತಾ ಇದ್ದೀರಿ ಗೊತ್ತಾಗ್ತದೆ ನೋಡಿ. ಹೀಲಿಂಗ್ ಅಲ್ಲಿ ಇರ್ತೀನಿ. ಹೀಲಿಂಗ್ ಅಲ್ಲಿ ಹ್ಮ್. ಮಾಡ್ತಾ ಇದ್ದೀರಾ? ಹ್ಮ್. ಓಕೆ. ನಿಮ್ಮ ಹೀಲಿಂಗ್ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಹೇಗೆ ಡೆವಲಪ್ ಆಗಿದೆ ಅಂತ ನೋಡಿ. ಚೆನ್ನಾಗಿದೆ. ವೆರಿ ಗುಡ್. ಮುಂದೆ ನಿಮ್ಮ ಪರ್ಸನಲ್ ಲೈಫ್, ದಾಂಪತ್ಯ ಜೀವನ ಹೇಗಿದೆ ಅಂತ ನೋಡಿ. ಸಮಸ್ಯೆ ಕಾಣ್ತಾ ಇದೆ. ಹ್ಮ್. ಸಮಸ್ಯೆ ಕಾಣ್ತಾ ಇದೆ. ಓಕೆ. ಏನ್ ಸಮಸ್ಯೆ ಕಾಣ್ತಾ ಇದೆ? ಇರಕ್ ಬಿಡಲ್ಲ. ಹ್ಮ್. ಜೊತೆಲಿ ಇರಕ್ ಬಿಡಲ್ಲ. ಜೊತೆಲಿ ಇದ್ರೂನು ಇರಕ್ ಬಿಡಲ್ಲ. ಓಕೆ. ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ಕೇಳಿ. ದುಡ್ಡು, ಹಣ. ಹ್ಮ್. ಹ್ಮ್. ಹಣ. ಹೇಳಿ. ಆ, ಹಣ ಹಣ ಮನಿ. Okay. ಕೇಳಿ, ಅವರಿಗೆ ಕ್ಷಮಾಪಣೆ ಕೇಳ್ಕೊಳ್ಳಿ. ದಯಮಾಡಿ ನೀವು ನನ್ನನ್ನು ಹೀಗೆ ಮಾಡಬಾರ್ದು, ತುಂಬಾ ನನಗೆ ಸಪೋರ್ಟಿವ್ ಆಗಿರಿ ಅಂತ ಹೇಳಿ. ಆಮೇಲೆ ಅವರು ತೃಪ್ತಿ ಆಗುವಂತ ಹಣವನ್ನು ಪೂರ್ತಿ ನೀವು ಅವರಿಗೆ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ಅವರು ತೃಪ್ತರಾಗಿದ್ದಾರೆ ಅಂತ ಅನ್ಕೊಳ್ಳಿ. ತಗೊಳ್ಳಿ ಅಂತ ಹೇಳಿ ಸಂಪೂರ್ಣ ಅವರಿಗೆ, ಅವರು ಬಯಸಿದ ಹಣವನ್ನೆಲ್ಲ ಅವರಿಗೆ ಕೊಟ್ಟಿದ್ದೀರಿ. ಅವರು ತುಂಬಾ ಖುಷಿಯಾಗಿದ್ದಾರೆ, ಮತ್ತೆ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ನಿಮ್ಮ ಲೈಫ್ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಆಗ್ಲಿ ಅಷ್ಟೇ. ಹ್ಮ್. ಆಗ್ಲಿ ಅಂತ ಇದೀನಿ.
ಏನಂತೆ? ಹಾಗೆ ಆದ್ರೆ ಒಳ್ಳೇದು. ಆಗ್ತದೆ. ನಾನು ಅದನ್ನೇ ಬಯಸ್ತಾ ಇದ್ದೇನೆ, ಎಲ್ಲರೂ ಬದುಕ್ಬೇಕು, ನಾವು ಹೇಳಿ. ಬದುಕು. ಹಾಗೇ ಆಗುತ್ತೆ. ಅವರಲ್ಲಿ ರಿಕ್ವೆಸ್ಟ್ ಮಾಡಿ ನೀವು ಬಯಸಿದ ಹಣವನ್ನೆಲ್ಲ ತಗೊಳ್ಳಿ ಅಂತ ಹೇಳಿ ಆ ಹಣವನ್ನೆಲ್ಲ ಅವರಿಗೆ ಕೊಡಿ. ಅವರು ತೃಪ್ತರಾಗಿದ್ದಾರೆ. ಓಕೆ. ಹಾಗೆ ನೀವೀಗ ತುಂಬಾ ಆ ಲೈಫ್ ನಿಮ್ದು ಹೇಗಿರಬೇಕು, ಕಲರ್ಫುಲ್ ಲೈಫ್ ಅಂತ ನೀವು ಇಚ್ಛೆ ಪಡ್ತಾ ಇದ್ದೀರೋ ಅದನ್ನೆಲ್ಲ ನೀವು ವಿಜುವಲೈಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಹೀಲರ್ ಆಗ್ಬೇಕು. ವೆರಿ ಗುಡ್. ವೆರಿ ಗುಡ್. ತುಂಬಾ ದೊಡ್ಡ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಗುರುತಿಸುವಂತ ದೊಡ್ಡ ಹೀಲರ್ ಆಗಿದ್ದೀರಿ. ತುಂಬಾ ಕೋಟಿಗಟ್ಟಲೆ ನಿಮಗೆ ವ್ಯಾಪಾರ ಬಿಸ್ನೆಸ್ ಬರ್ತಾ ಇದೆ. ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರು ಕೂಡ ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಮಗೆ ಎಲ್ಲ ರೀತಿಯಿಂದಲೂ ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ವಾತ್ಸಲ್ಯ ಎಲ್ಲವನ್ನೂ ನಿಮಗೆ ಕೊಡ್ತಾ ಇದ್ದಾರೆ. ಒಳ್ಳೆಯ ಜೀವನ ನಿಮ್ಮದಾಗಿದೆ. ಒಳ್ಳೆಯ ಜೀವನ ನಿಮ್ಮದಾಗಿದೆ. ಈ ಲೈಫಲ್ಲಿ ನೀವು ಎಷ್ಟು ವರ್ಷ ಬದುಕಿರ್ತೀರಿ ನೋಡಿ. ಬಾಬಾಜಿ ನೋಡಿನೇ ಹೋಗ್ಬೇಕು ಅಂತ ಇದೆ. ವೆರಿ ಗುಡ್. ಮುಂದೆ ಬಾಬಾಜಿ ಅವರನ್ನು ನೋಡ್ತೀರಾ ನೋಡಿ. ಹ್ಮ್. ಇದೆಲ್ಲ ಮಾಡಿದ್ರೆ ಅವರು ಡೆಫಿನೆಟ್ಲಿ ಕಾಣಿಸ್ತಾರೆ. ಡೆಫಿನೆಟ್ಲಿ. ಹೀಲರ್ ಆಗಿ ಸೇವೆ ಮಾಡಿದ್ರೆ ಡೆಫಿನೆಟ್ಲಿ ಅವರು ದರ್ಶನ ಕೊಟ್ಟೆ. ವೆರಿ ಗುಡ್. ಎಷ್ಟು ವರ್ಷ ನಿಮ್ಮ ಸೋಲ್ ಪ್ಲಾನ್ ಪ್ರಕಾರ ಎಷ್ಟು ವರ್ಷ ಬದುಕಿರ್ತೀರಿ ನೋಡಿ. ಗೊತ್ತಾಗ್ತಾರೆ. ವೆರಿ ಗುಡ್. ನಿಮ್ಮ ಜೀವನದ ಅಂತ್ಯ ಕಾಲಕ್ಕೆ ನೀವು ಹೋಗಿ ಮುಂದೆ ಹೋಗಿ ಗೊತ್ತಾಗುತ್ತೆ ನಿಮಗೆ. ಮುಂದಕ್ಕೆ ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ, ಹಾಗೆ ಮುಂದೆ ಹೋಗಿ ನಿಮ್ಮ ಜೀವನದ ಅಂತ್ಯ ಕಾಲಕ್ಕೆ ಹೋಗಿ. ಈ ಜೀವನದ ಅಂತ್ಯ ಕಾಲಕ್ಕೆ ಹೋಗಿ. ವಯಸ್ಸಾಗಿದೆ ನಾವು. ವೆರಿ ಗುಡ್. ಎಷ್ಟು ವರ್ಷ ಆಗಿರ್ಬೋದು? 8 ವೆರಿ ಗುಡ್. ನಿಯರ್ ಟು 90. ವೆರಿ ಗುಡ್. ಯಾರೆಲ್ಲ ಜೊತೆಗಿದ್ದಾರೆ ನೋಡಿ. ವೆರಿ ಗುಡ್. ಯಜಮಾನ್ರ ವೆರಿ ಗುಡ್. ಮಕ್ಕಳು, ವೆರಿ ಗುಡ್. ಮೊಮ್ಮಕ್ಕಳು. ಇಡೀ ನಿಮ್ಮ ಮುಂದಿನ ಲೈಫ್ ಜರ್ನಿ ಹೇಗಿತ್ತು ನೋಡಿ. ತುಂಬಾ ಅದ್ಭುತವಾಗಿತ್ತು ನೋಡಿ. ಹ್ಮ್. ವೆರಿ ಗುಡ್. ಎಲ್ಲರೂ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀರಿ. ತುಂಬಾ ಇನ್ನೂ ಬಹಳ ಕಡೆಗಳಲ್ಲಿ ಬ್ರಾಂಚ್ಗಳನ್ನೆಲ್ಲ ಓಪನ್ ಮಾಡಿದ್ದೀರಿ. ತುಂಬಾ ಜನರಿಗೆ ನೀವು ಟ್ರೈನಿಂಗ್ ಕೂಡ ಕೊಟ್ಟು ಅವರಿಂದಲೂ ಕೂಡ ಹೀಲಿಂಗ್ ಮಾಡಿಸ್ತಾ ಇದ್ದೀರಿ. ಬರೀ ಹ್ಮ್. ನೀವು ಹೀಲರ್ ಆಗಿಲ್ಲ, ಹೀಲಿಂಗ್ ಟೀಚರ್ ಆಗಿದ್ದೀರಿ. ಹ್ಮ್. ನೂರಾರು ಜನ, ಸಾವಿರಾರು ಜನರನ್ನ ಹೀಲಿಂಗ್ ಮಾಸ್ಟರ್ ಆಗಿ ತಯಾರು ಮಾಡ್ತಾ ಇದ್ದೀರಿ. ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದೀರಿ. ಹ್ಮ್. ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ತನ್ನಷ್ಟಕ್ಕೆ ತಾನಾಗಿ ಸಿಗ್ತಾ ಇದೆ. ಹ್ಮ್. ಯಾಕೆಂದ್ರೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಲೋಕ ಕಲ್ಯಾಣಕ್ಕಾಗಿ ಅಂತ ತೊಡಗಿಸಿಕೊಂಡಿದ್ದೀರಿ. ಆ ಯೂನಿವರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡಿ, ನಾನು ಹ್ಮ್. ನನ್ನನ್ನ ಲೋಕ ಕಲ್ಯಾಣದ ಸೇವೆಗೆ ಅಂತ ನನ್ನನ್ನ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಸಂಪೂರ್ಣ ನೀವು ನನಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ನನ್ನ ಜೀವನವನ್ನು ತುಂಬಾ ಕಲರ್ಫುಲ್ ಆಗಿ ಮಾಡಬೇಕು. ಶ್ರೀಮಂತಿಕೆಯನ್ನು ಕೊಡಬೇಕು. ಮತ್ತೆ ಎಲ್ಲರೂ ನನ್ನನ್ನು
ನಾನು ಬಯಸಿದವರೆಲ್ಲರೂ ನನ್ನ ಪ್ರೀತಿ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಬಾಬಾಜಿ ಅವರನ್ನ ಕೇಳಿಕೊಳ್ಳಿ. ನಿಮ್ಮ ಸೋಲ್ ಗೈಡನ್ನು ಕೇಳ್ಕೊಳ್ಳಿ. ನಾನು ಲೋಕ ಕಲ್ಯಾಣಕ್ಕಾಗಿ ಸೇವೆ ಮಾಡಿ. ಸೋಲ್ ಗೈಡ್ ಯಾರು ಮಾಸ್ಟರ್? ನಿಮ್ಮ ಮನಸ್ಸೇ ಒಳಗಿರುವ ಸೋಲ್ ಗೈಡ್. ಅವರನ್ನು ನಾವು ಏಂಜಲ್ಸ್ ಅನ್ಬೋದು. ಅವ್ರು ಕೆಲವೊಮ್ಮೆ ಕಾಣಿಸ್ತಾ ಇರ್ಬೋದು, ಬಟ್ ಸಪೋರ್ಟ್ ಮಾಡ್ತಾರೆ. ಓಕೆ, ಮುಂದೆ ಎಲ್ಲ ನಿಮ್ಮ ಥೆರಪಿ ಆಫೀಸ್ ಎಲ್ಲ ಹೇಗಿರ್ತದೆ ಅದನ್ನೆಲ್ಲ ನೋಡಿ ಸ್ವಲ್ಪ. ಅಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ನೋಡಿ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ಹೇಗಿರ್ತದೆ ನೋಡಿ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ವಾ? ಓಕೆ, ವೆರಿ ಗುಡ್. ನೀವು ಯೂನಿವರ್ಸಿಗೆ ಒಂದು ಕೊನೆಯದಾಗಿ ಗ್ರಾಟಿಟ್ಯೂಡ್ ಅನ್ನು ಹೇಳಿ. ಅತ್ಯಂತ ನನ್ನ ಕಲ್ಪನೆಗೂ ಮೀರಿದ, ನನ್ನ ಊಹೆಗೂ ಮೀರಿದ, ನನ್ನ ಯೋಗ್ಯತೆಗೂ ಮೀರಿದ ಅತ್ಯಂತ ಅದ್ಭುತವಾದ ಜೀವನವನ್ನು, ಅತ್ಯಂತ ಅದ್ಭುತವಾದ ಶ್ರೀಮಂತಿಕೆಯ ಜೀವನವನ್ನು ನನ್ನದಾಗಿಸಿದ ವಿಶ್ವಕ್ಕೆ, ಪರಮಾತ್ಮ ಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು, ಅನಂತ ಕೋಟಿ ಕೃತಜ್ಞತೆಗಳು. ಇಂದು ನಾನು ಬಯಸಿದೆಲ್ಲವನ್ನು ನೀಡುತ್ತಿರುವ ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ವೆರಿ ಗುಡ್. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. 5 4 3 2 1 0. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬಂದು ಕಣ್ಣುಗಳನ್ನು ಓಪನ್ ಮಾಡಿ. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ.